ಸನ್ನಿಧಿಂ ಕುರು ನಿನ್ ಕಲಶೆ ಹಿಂಗಾಧರ್ವ ನೀನ್ ತುಂಬಿಸಿರೋ ನಮ್ಮನೆ ಬಾವಿ ನೀರಲ್ವಾ? ಹೌದು. ಮತ್ ಗಂಗೆ ಮನೆಯಲ್ಲಿ ಇರೋಂತ ಸುಳ್ಳು ಹೇಳ್ತಿದ್ಯಾ? ನೋಡು, ಇಲ್ಲಿ ಭಾವನೆ ಮುಖ್ಯ. ಅಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪವಸ್ತವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ ನೋತಿಭಿಃ ಸೀದ ಸಾಧನಂ. ಓಂ ಭೂ. ಅಪ್ಪ, ಎಲ್ಲ ಎಷ್ಟೊಂದು ದೇರಪ್ಪ, ದೇವರೊಬ್ನಿ ಅಂತ ಉಪನಿಷತ್ ಹೇಳುತ್ತವೆ. ನೋಡು, ಉಪನಿಷತ್ತು ಶ್ಲೋಕ ನನಗೂ ಗೊತ್ತಿತ್ತು. ಸುಮ್ಮನೆ ಪೂಜೆ ಮಾಡಿ, ಇಲ್ಲದೆ ಇಲ್ಲಿ ಎದ್ದು ಹೋಗು. ಓಂ ಮಹಾಗಣಪತಿ ಮಾವಾಹಯಾಮಿ ಉದೋಚ್ಯಂ ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಟಾಂ ಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪಕ್ವಯೇಷ್ಟ್ಯಂ. ಓಂ ದುರ್ಗಾಮಾವಾಹಯಾಮಿ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ತ್ರಿವರ್ತಿ ಸಂಯುಕ್ತಂ ವನ್ನಿನಾ ಜ್ಯೋತಿಕಂ ಮಯಾ ಗೃಹಾಣ ಮಂಗಳಂ ದೀಪಂ ತ್ರೈಲೋಕ್ಯಂ ತಿಮಿರಾಪಃ. ಓಂ ವಿಷ್ಣುದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮದೇವತಾಭ್ಯೋ ನಮಃ. ಆಚಮನೀಯಂ ಸಮರ್ಪಯಾಮಿ. ಆಚಮನೇನಾಂತರಂ ಪುಷ್ಪಂ ಸಮರ್ಪಯಾಮಿ. ಮಧು, ಏನು ಇದಲ್ಲ? ಗುದ್ಲಿ ಹಿಡ್ಕೊಂಡು ನಿಮ್ ಮಗ ಅದೇನು ಮಾಡ್ತಾ ಇದ್ದ. ಬಸ್ವಾ, ಬಸ್ವಾ, ಏನು ಇದಲ್ಲ? ಅಪ್ಪ, ತುಂಬಾ ಬಾಯಕ್ಕೆ ಆಯ್ತು. ನೀನ್ ಪೂಜೆ ಮುಗಿಯೋ ತನಕ ಅಮ್ಮ ನೀರ್ ಕೊಡಲ್ಲ ಅಂದ್ರು. ಅದಕ್ಕೆ ಬಾವಿ ತೋಡ್ತಾ ಇದ್ದೆ. ಅಲ್ವೋ, ಒಂದೇ ಕಡೆ ಆಳವಾಗಿ ತೋಡಿದ್ರೆ ನೀರ್ ಬೀಳುತ್ತೆ ಹೊರತು ಹೀಗೆ ಇಷ್ಟಿಷ್ಟೇ 10 ಗುಂಡಿ ತೆಗೆದ್ರೆ ನೀರು ಸಿಗುತ್ತಾ? ಹೌದು ಕಣಪ್ಪ. ಹಾಗೆ ಇರೋ ಒಬ್ನೇ ದೇವ್ರನ್ನ ಒಂದೇ ಮಂತ್ರದಿಂದ ಒಂದೇ ಸ್ಥಾನದಲ್ಲಿ ದೃಷ್ಟಿ ನಿಲ್ಸಿ ಸಾಧನೆ ಮಾಡಿದ್ರೆ ಅವನ ಅನುಗ್ರಹ ಸಿಗುತ್ತಲ್ವಾ? ಹೀಗೆ 10 ವಿಗ್ರಹ ಇಟ್ಟು ಎಲ್ಲಕ್ಕೂ ಇಷ್ಟಿಷ್ಟು ಮಾಡಿದ್ರೆ ನೀನ್ ಪೂಜೆ ಯಾವ್ದೇ ಸೇರ್ಬೇಕು?